ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ A1 ಸಕ್ಸಸ್ ಅಕಾಡೆಮಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಸೊ ಎಕ್ಸಾಮಿಗೆ ಭಾಳ ಕಮ್ಮಿ ಟೈಮ್ ಇದೆ. ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ಸ್ ಅವು ರಿಪೀಟ್ ಆಗ್ತವೆ. ಸೊ ಡಿಫೈನ್ ಮೊಲಾರಿಟಿ. ಮೊಲಾರಿಟಿ ಅಂದ್ರೇನು? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಈಸ್ ಕಾಲ್ಡ್ ಮೊಲಾರಿಟಿ. ಮೊಲಾರಿಟಿ ಅಂತಲೂ ಇದೆ, ಅದ್ರ ಡೆಫಿನೇಷನ್ ನೀವು ಓದ್ಕೋಬೇಕು. ಸೊ ಹೌ ಡಸ್ ಮೊಲಾರಿಟಿ ವೇರಿ ವಿತ್ ಟೆಂಪ್ರೇಚರ್? ಸೊ ಹೇಗೆ ವೇರಿ ಆಗುತ್ತೆ ಅಂದರೆ, ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ಅಪ್ಲಿಕೇಶನ್ಸ್ ಆಫ್ ಕಿರ್ಚಾಫ್ ಲಾ. ಟು ಅಪ್ಲಿಕೇಶನ್ ಆಫ್ ಕಿರ್ಚಾಫ್ ಲಾ. ಕಿರ್ಚಾಫ್ ಲಾ ಎಲ್ಲಿ ಯೂಸ್ ಮಾಡ್ತೀವಿ, ಏನು ಯೂಸ್ ಇದೆ ಅಂದರೆ, ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್. ಇನ್ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್, ಅದೊಂದು ನೆನ್ಬಿಟ್ಕೊಳ್ರಿ. ಮತ್ತು ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್, ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಸೊ ಯಾವ್ದಾರ 2 ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್, ಕ್ಯಾಲ್ಕುಲೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಮತ್ತು ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ. ವಾಟ್ ಈಸ್ ಮೋಲಾರ್ ಕಂಡಕ್ಟೆನ್ಸ್? ಸೊ ಮೋಲಾರ್ ಕಂಡಕ್ಟೆನ್ಸ್ ಅಂದರೆ ಏನು? ಈಸ್ ದ ಕಂಡಕ್ಟೆನ್ಸ್ ಆಫ್ ಆಲ್ ದ ಅಯಾನ್ಸ್. ಎಲ್ಲ ಅಯಾನ್ಸ್ ಪ್ರೊಡ್ಯೂಸ್ ಆಗ್ತಾವಲ್ಲ ಇನ್ ದ ಎಂಟೈರ್ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಓನ್ಲಿ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್. ಈಸ್ ದ ಕಂಡಕ್ಟೆನ್ಸ್ ಆಫ್ ಆಲ್ ದ ಅಯಾನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಎಂಟೈರ್ ಸೊಲ್ಯೂಷನ್ ವಿಚ್ ಕಂಟೈನ್ಸ್ 1 ಮೋಲ್ ಆಫ್ ಆ್ಯನ್ ಎಲೆಕ್ಟ್ರೋಲೈಟ್. ಹೌ ಡಸ್ ಇಟ್ ರಿಲೇಟೆಡ್ ಅಂದರೆ ಈ ಕ್ವೆಶನ್ ನೀವು ಬರೀಬೇಕು. ರೋಲ್ ಆಫ್ ಕೋಕ್. ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡಿಂದ ಕೋಕ್ ಯಾಕೆ ಯೂಸ್ ಮಾಡ್ತೀವಿ? ಇಟ್ ಆ್ಯಕ್ಟ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಕೋಕ್ ಆ್ಯಕ್ಟ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ರೈಟ್ ದ ಈಕ್ವೇಷನ್ ಕೇಳರೆ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ Zn ಪ್ಲಸ್ CO. ಇದೊಂದು ರಿಯಾಕ್ಷನ್. ಹೌ xenon fluoride will react with fluoride ion donor like NaF? Give equation. Xenon fluorides react with fluoride ion donors like NaF to form fluoroanions or anionic species. ಸೊ ಏನಾಗ್ತವೆ? ಆನಯಾನ್ಸ್ ಆಗ್ತವೆ, ಆನಯಾನಿಕ್ ಸ್ಪೀಸೀಸ್ ಕೊಡ್ತವೆ. ಸೊ SN2 ಮೆಕ್ಯಾನಿಸಮು, SN1 ಮೆಕ್ಯಾನಿಸಮ್ ಭಾಳ ಇಂಪಾರ್ಟೆಂಟು. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಸೊ ಭಾಳ ಈಸಿ ಇದೆ, ನೀವು ಒಂದು ಸಲ ಅರ್ಥ ಮಾಡಿ ಪ್ರಾಕ್ಟೀಸ್ ಭಾಳ ಮಾಡಬೇಕು ಅಷ್ಟೇ. ಈಕ್ವೇಷನ್ ಇಂಪ್ರೂವ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಭಾಳ ಮಾಡಬೇಕು. SN2 ಈಸ್ ಓನ್ಲಿ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ದ ನ್ಯೂಕ್ಲಿಯೋಫೈಲ್ OH ಅಟಾಕ್ಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಕಾರ್ಬನ್ ಆಟಮ್ ಫ್ರಮ್ ಬ್ಯಾಕ್ ಸೈಡ್ ಆಫ್ ದ ಕಾರ್ಬನ್ ಆಟಮ್ ಟು ಫಾರ್ಮ್ ಅನ್ಸ್ಟೇಬಲ್ ಟ್ರಾನ್ಸಿಷನ್ ಸ್ಟೇಟ್. ಇನ್ ದ ಟ್ರಾನ್ಸಿಷನ್ ಸ್ಟೇಟ್, partial OH bond is formed and CCl bond is broken. The product methyl alcohol is obtained has inversion configuration. ಸೊ ನೀವು ನೋಡ್ಬೋದು ಈಕ್ವೇಷನ್ ಇಲ್ಲಿ, OH ಮೈನಸ್ ಅಯಾನ್ ಇತ್ತಲ್ಲ ನ್ಯೂಕ್ಲಿಯೋಫೈಲ್, ಅದು ಅಟ್ಯಾಕ್ ಮಾಡುತ್ತೆ ಅಪೋಸಿಟ್ ಸೈಡ್ ಆಫ್ ಕ್ಲೋರಿನ್ ಬಾಂಡ್. ಅಟ್ಯಾಕ್ ಮಾಡಿದ್ಮೇಲೆ ಏನಾಗುತ್ತೆ? ಫಾರ್ಮೇಷನ್ ಆಫ್ COH ಬ್ಯಾಂಡ್ ಮತ್ತು ಬ್ರೇಕ್ ಡೌನ್ ಆಫ್ CCl ಬಾಂಡ್. ಈ ಬಾಂಡ್ ಬ್ರೇಕ್ ಆಗ್ತಿರ್ತದೆ, ಈ ಬಾಂಡ್ ಬ್ರೇಕ್ ಆಗ್ತಿರ್ತದೆ, ಈ ಬಾಂಡ್ ಫಾರ್ಮ್ ಆಗ್ತಿರ್ತದೆ. ಸೊ ಇದು ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಫೈನಲಿ ಏನಾಗುತ್ತೆ? CL ಬಾಂಡ್ ಗೆಟ್ ಡಿಟ್ಯಾಚ್ಡ್ ಆ್ಯಂಡ್ ಮಿಥೈಲ್ ಆಲ್ಕೋಹಾಲ್ ಈಸ್ ಒಬ್ಟೈನ್ಡ್. ಭಾಳ ಈಸಿ ಅಂದರೆ ಈಸಿ ಇದೆ, ನೀವು ಆರಾಮಾಗಿ ಕಲಿಬೋದು. ನಾನು ಕಲಿತೇ ಇಲ್ಲ ಸರ್, ನಾನು PUC ಓದೇ ಇಲ್ಲ ಅಂದರೆ ಈಗ ಓದ್ರಿ, ಇನ್ನೂ ಟೈಮ್ ಇದೆ, ಪಾಸ್ ಆಗಿರಿ. ಸುಮ್ಮನೆ 1 ವರ್ಷ ವೇಸ್ಟ್ ಮಾಡ್ಕೋಬೇಡ್ರಿ. ಈ ಸಲ ಭಾಳ ಚಾಯ್ಸ್ ಇರ್ತಾವೆ ನಿಮಗೆ ಕ್ವಶನ್ಸಲ್ಲಿ. ಸೊ ಸ್ವಲ್ಪ ಒಂದು ಲಿಮಿಟೆಡ್ ಕ್ವಶನ್ಸ್ ಓದಿದ್ರು ಸಾಕು, ನೀವು ಪಾಸ್ ಆಗ್ಬೋದು. ಅನಾಲ್ಜೆಸಿಕ್ ಅಂದ್ರೇನು? ಕೆಮಿಕಲ್ ಯೂಸ್ಡ್ ಟು ರಿಲೀವ್ ಪೇನ್ ಆರ್ ಪೇನ್ ಕಿಲ್ಲರ್ಸ್ ಆರ್ ಕಾಲ್ಡ್ ಅನಾಲ್ಜೆಸಿಕ್. ಸೊ ಎಕ್ಸಾಂಪಲ್ ಏನದಕ್ಕೆ? ಮಾರ್ಫಿನ್, ಹಿರೋಯಿನ್, ಕೋಡೈನ್. ನೆಕ್ಸ್ಟ್, ಸೋಪ್ ಡಸ್ ನಾಟ್ ವರ್ಕ್ ಇನ್ ಹಾರ್ಡ್ ವಾಟರ್. ಸೋಪ್ ಯಾಕೆ ಹಾರ್ಡ್ ವಾಟರಲ್ಲಿ ವರ್ಕ್ ಆಗಲ್ಲ? ಸೊ ನೋಡಿ, ಇಲ್ಲಿ ಇವ್ರೇನಂದರೆ ಎಕ್ಸ್ಪ್ಲನೇಷನ್ ವಿತೌಟ್ ಈಕ್ವೇಷನ್. ಎಕ್ಸ್ಪ್ಲನೇಷನ್ ವಿತೌಟ್ ಈಕ್ವೇಷನ್ 2 ಮಾರ್ಕ್ಸ್ ಆ್ಯಂಡ್ ಓನ್ಲಿ ಈಕ್ವೇಷನ್ 1 ಮಾರ್ಕ್ಸ್. ಸೊ ನಿಮಗೆ ವಿತೌಟ್ ಈಕ್ವೇಷನ್ ನೀವು ಬರಿಬಾರ್ದು. ಎಕ್ಸ್ಪ್ಲೇಷನ್ ಮಾಡಿರಾ, ಈಕ್ವೇಷನ್ ಬರ್ದಿರಾ ಅಂದರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬರೀ ಈಕ್ವೇಷನ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಎಕ್ಸ್ಪ್ಲೇಷನ್ ಮಾಡಬೇಕು, ಈಕ್ವೇಷನ್ ಜೊತೆ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಹಾರ್ಡ್ ವಾಟರ್ ಕಂಟೈನ್ಸ್ ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಯಾನ್ಸ್. ವೆನ್ ಸೋಪ್ಸ್ ಆರ್ ಡಿಸಾಲ್ವ್ಡ್ ಇನ್ ಹಾರ್ಡ್ ವಾಟರ್, ದೀಸ್ ಆರ್ ಡಿಸ್ಪ್ಲೇಸ್ ಸೋಡಿಯಂ ಪೊಟ್ಯಾಷಿಯಮ್ ಅಯಾನ್ಸ್. ಸೊ ಹಾರ್ಡ್ ವಾಟರಲ್ಲಿ ಏನಿರ್ತದೆ? ಬೋರ್ ನೀರೆಲ್ಲ ಹಾರ್ಡ್ ವಾಟರ್ ಇರ್ತದೆ, ಅದ್ರಲ್ಲಿ ಏನಿರ್ತದೆ? ಕ್ಯಾಲ್ಸಿಯಮ್ ಮತ್ತು ಮೆಗ್ನೀಷಿಯಮ್ ಅಯಾನ್ಸ್ ಇರ್ತವೆ. ಸೋಪ್ ಡಿಸಾಲ್ವ್ ಮಾಡಿದಾಗ ಏನಾಗ್ತದೆ? ಅಯಾನ್ಸ್ ಡಿಸ್ಪ್ಲೇಸ್ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಫ್ರಮ್ ಸಾಲ್ಟ್. ಆ ಸಾಲ್ಟಿಂದ ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಡಿಸ್ಪ್ಲೇಸ್ ಮಾಡಿ ದೇ ಫಾರ್ಮ್ ಇನ್ಸಾಲ್ಯುಬಲ್ ಕ್ಯಾಲ್ಸಿಯಮ್ ಆರ್ ಮೆಗ್ನೀಷಿಯಮ್ ಸಾಲ್ಟ್. ಸಾಲ್ಯುಬಲ್ ಆಗಲ್ಲ ಅಂತ ಸಾಲ್ಟ್ಸ್ ಫಾರ್ಮೇಷನ್ ಮಾಡ್ತವೆ. ಅದಕ್ಕೆ ನಾವು ಏನಂತೀವಿ? ಸೆಪ್ರೇಟೆಡ್ ಆ್ಯಸ್ ಸ್ಕಮ್. ಸೊ ಇದು ಈಕ್ವೇಷನ್ ನೆನ್ಪಿಟ್ಕೊಳ್ರಿ ಒಂದು.
ಸೊ ಇದು ವೀಡಿಯೋ ಪಾಸ್ ಮಾಡಿ ಈಕ್ವೇಷನ್ ಎಲ್ಲ ಬರ್ಕೊಳ್ರಿ. ಇದು ಆನ್ಸರ್ ನಾನು ಹೇಳ್ತಿರೋದೆಲ್ಲ ಒಂದು ಕಡೆ ಬರ್ಕೊಂಡು ನೋಟ್ ಮಾಡ್ಕೊಳ್ರಿ. ಸೊ ಓದೋಕ್ಕೆ ಈಸಿ ಆಗುತ್ತೆ. ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಬಿಡ್ರಿ, ಆಮೇಲೆ ನೀವು ಓದ್ಕೋಬೋದು. ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಬೈ ಹಾಲ್ ಹೆರಾಲ್ಡ್ ಪ್ರೊಸೆಸ್, ಓವರಾಲ್ ಸೆಲ್ ರಿಯಾಕ್ಷನ್, ರೋಲ್ ಆಫ್ Na3, AlF6 ಮತ್ತು ಆನ್ ವಿಚ್ ಎಲೆಕ್ಟ್ರೋಡ್ ಅಲ್ಯೂಮಿನಿಯಂ ಮೆಟಲ್ ಡಿಪಾಸಿಟ್ಸ್. ಸೊ ಡಯಾಗ್ರಾಮ್ ಒಂದಿದೆ ಇದಕ್ಕೆ ನಿಮಗೆ. ಓವರಾಲ್ ಸೆಲ್ ರಿಯಾಕ್ಷನ್ ನೋಡಿ, ಇಲ್ಲಿ 2Al2O3 + 3C gives 4Al + 3CO2. ಇಲ್ಲಾಂದರೆ Al2O3 + C gives ಅಲ್ಯೂಮಿನಿಯಂ + ಕಾರ್ಬನ್ ಡೈಆಕ್ಸೈಡ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ರಯೋಲೈಟ್, Na3AlF6 ಅಂದರೆ ಏನು ಕ್ರಯೋಲೈಟ್, ಅದೇನಾಗ್ತದೆ, ಇಟ್ ಆಕ್ಟ್ಸ್ ಆಸ್ ಎಲೆಕ್ಟ್ರೋಲೈಟ್. ಮತ್ತು ಫಂಕ್ಷನ್ ಏನು, ಇನ್ಕ್ರೀಸಸ್ ದ ಕಂಡಕ್ಟಿವಿಟಿ ಮತ್ತು ಲೋವರ್ಸ್ ದ ಮೆಲ್ಟಿಂಗ್ ಪಾಯಿಂಟ್. ಯಾವ್ದಾದ್ರು ಒಂದು ಪಾಯಿಂಟ್ ಬರೆದ್ರೆ ಸಾಕೋದಕ್ಕೆ. ಮತ್ತು ಎಲ್ಲಿ ಅಲ್ಯೂಮಿನಿಯಂ ಡಿಪಾಸಿಟ್ ಆಗುತ್ತೆ ಅಂದರೆ ಕ್ಯಾಥೋಡ್, ಇಟ್ ಡಿಪಾಸಿಟ್ ಅಟ್ ಕ್ಯಾಥೋಡ್. ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಕ್ಸೈಡ್ ಬೈ ಓಸ್ವಾಲ್ಡ್ ಪ್ರೊಸೆಸ್, ಕೆಮಿಕಲ್ ರಿಯಾಕ್ಷನ್ಸ್ಗೆ ಈಕ್ವೇಷನ್ಸ್ ಅಷ್ಟೇ ಕೇಳಿದ್ದಾರೆ. ಈಕ್ವೇಷನ್ಸ್ ವಿತ್ ನೀವು ಸೆಂಟೆನ್ಸಸ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಪಕ್ಕ ನೆನಪಿರೋದು. ಈಸಿ ಇದೆ ಭಾಳ, ಅದು ಏನು ಕಷ್ಟ ಇಲ್ಲ. ಸೊ ಕಂಪ್ಲೀಟ್ ದ ರಿಯಾಕ್ಷನ್ ಕೇಳ್ತಾರೆ. ಸೊ ಹೌ ಈಸ್ ಕ್ಲೋರಿನ್ ಪ್ರಿಪೇರ್ಡ್ ಇನ್ ಲ್ಯಾಬ್ರೇಟರಿ ಯೂಸಿನ್ KMnO4 ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಸೊ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ತಗೊಂಡು ಹೇಗೆ ಕ್ಲೋರಿನ್ ಪ್ರಿಪೇರ್ ಮಾಡ್ತಾರೆ ಅಂದರೆ, ಕ್ಲೋರಿನ್ ಗ್ಯಾಸ್ ಈಸ್ ಪ್ರಿಪೇರ್ಡ್ ಬೈ ಆ್ಯಕ್ಷನ್ ಆಫ್ ಡೈಲ್ಯೂಟ್ HCl ಆನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಸೊ ನೀವು ಬರೀ ಸೆಂಟೆನ್ಸ್ ಎಲ್ಲ ಬರೀರಿ ಅಥವಾ ಈಕ್ವೇಷನ್ ಆದರೂ ಬರೀರಿ, ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕ್ಲೋರಿನ್ ಗ್ಯಾಸ್ ಈಸ್ ಪ್ರಿಪೇರ್ಡ್ ಬೈ ದ ಆ್ಯಕ್ಷನ್ ಆಫ್ ಡೈಲ್ಯೂಟ್ HCl ಆನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್, 1 ಮಾರ್ಕ್ಸ್ ಸಿಗೋದು. ಕ್ಲೋರಿನ್ ವಾಟರ್ ಆನ್ ಸ್ಟ್ಯಾಂಡಿಂಗ್ ಲೂಸಸ್ ಯೆಲ್ಲೋ ಕಲರ್. ಕ್ಲೋರಿನ್ ವಾಟರ್ ಏನಾಗುತ್ತೆ, ಅದು ಯೆಲ್ಲೋ ಕಲರ್ ಲೂಸ್ ಮಾಡುತ್ತೆ. ಯಾಕಂದರೆ ಡ್ಯೂ ಟು ಫಾರ್ಮೇಷನ್ ಆಫ್ ಹೈಡ್ರೋಕ್ಲೋರೈಡ್ ಆ್ಯಂಡ್ ಹೈಪೋಕ್ಲೋರಸ್ ಆ್ಯಸಿಡ್. ಸೊ ಕ್ಲೋರಿನ್ ವಾಟರ್ ಏನಾಗುತ್ತೆ, ಹೈಡ್ರೋಜನ್ ರಿಯಾಕ್ಟ್ ಆಗಿ ಹೈಡ್ರೋಕ್ಲೋರೈಡ್ ಆಗುತ್ತೆ, ಹೈಡ್ರೋಜನ್ ಕ್ಲೋರೈಡ್ ಆಗುತ್ತೆ, ಇಲ್ಲ ಹೈಪೋಕ್ಲೋರಸ್ ಆ್ಯಸಿಡ್ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7 ಫ್ರಮ್ ಕ್ರೋಮೈಟೋರ್. ಸೊ ಭಾಳ ಇಂಪಾರ್ಟೆಂಟ್ ಇದು. ಸೊ ಈಕ್ವೇಷನ್ಸ್ ಜೊತೆ ಡೆಫಿನೇಷನ್ಸು ಓದ್ಕೋಬೇಕು, 3 ಮಾರ್ಕ್ಸ್ ಇವೆಲ್ಲ. ಸೊ ವಾಟ್ ಈಸ್ ಲ್ಯಾಂಥನೈಟ್ ಕಾಂಟ್ರಾಕ್ಷನ್, ಮೆನ್ಷನ್ 2 ಕಾನ್ಸಿಕ್ವೆನ್ಸಸ್ ಫ್ರಮ್ ಇಟ್. ಸೊ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂದರೆ ಏನಂದರೆ, ದ ಓವರಾಲ್ ಡಿಕ್ರೀಸ್ ಇನ್, ನೋಡ್ಕೊಳ್ಳಿ ಕರೆಕ್ಟಾಗಿ, ಈಸಿ ಇದೆ. ಓವರಾಲ್ ಡಿಕ್ರೀಸಿಂಗ್ ಇನ್ ಆಟೋಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್ ಟು ಲ್ಯೂಟಿಡಿಯಮ್ ಈಸ್ ಕಾಲ್ಡ್ ಲ್ಯಾಂಥನೈಟ್ ಕಾಂಟ್ರಾಕ್ಷನ್. ಇಲ್ಲ ಅಂದರೆ ದ ಓವರಾಲ್ ಡಿಕ್ರೀಸ್ ಇನ್ ಅಟಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈ ಅಕ್ರಾಸ್ ಲ್ಯಾಂಥನಾಯ್ಡ್ಸ್ ಈಸ್ ಕಾಲ್ಡ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಎರಡರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಡೆಫಿನೇಷನ್ ಬರೀರಿ. ನೆಕ್ಸ್ಟ್ ಕಾನ್ಸಿಕ್ವೆನ್ಸ್, ಅದರಿಂದ ಏನಾಗುತ್ತೆ ಫಸ್ಟ್ ಈಸಿ ನೋಡೋಣ. ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನಾಗುತ್ತೆ, ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಬೇಸಿಸಿಟಿ ಆಫ್ ಲ್ಯಾಂಥನೈಡ್ ಡಿಕ್ರೀಸಸ್. ಇದು 2 ಪಾಯಿಂಟು ಎರಡೇ ಕೇಳಿರೋದವರು. ಸೊ ದ ಸಪ್ರೇಷನ್ ಆಫ್ ಲ್ಯಾಂಥನೈಡ್ ಇನ್ ಪ್ಯೂರ್ ಸ್ಟೇಟ್ ಬಿಕಮ್ಸ್ ಡಿಫಿಕಲ್ಟ್. ಸೊ ಲ್ಯಾಂಥನೈಡ್ನ ಪ್ಯೂರ್ ಸ್ಟೇಟಲ್ಲಿ ಸಪ್ರೇಟ್ ಮಾಡೋಕ್ಕೆ ಏನಾಗುತ್ತೆ, ಡಿಫಿಕಲ್ಟ್ ಆಗಿಬಿಡ್ತದೆ. ಮತ್ತು ದ ರೇಡಿಯೈ ಆಫ್ ಥರ್ಡ್ ರೋ ಟ್ರಾನ್ಸಿಷನ್ ಸೀರೀಸ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ಸೆಕೆಂಡ್ ರೋ. ನೆಕ್ಸ್ಟ್ ಸ್ಟ್ರಕ್ಚರ್ ಐಸೋಮರ್ಸ್, ಜಾಮೆಟ್ರಿಕಲ್ ಐಸೋಮರ್ಸ್ ಕೇಳ್ತಾರೆ. VBT. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಒಬ್ಬೊಬ್ರಿಗೆ ಭಾಳ ಡಿಫಿಕಲ್ಟ್ ಅನ್ಸ್ಬೋದು. ಇದು ವೇಲೆನ್ಸ್ ಬಾಂಡ್ ಥಿಯರಿ ಏನು ಅರ್ಥನೇ ಆಗಿಲ್ಲ ಅಂತ, ಭಾಳ ಅಂದರೆ ಭಾಳ ಈಸಿ ಇದೆ. ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ನಿಮಗೆ ಹಾಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಭಾಳಷ್ಟು ಈಸಿ ಇದೆ, ನೀವು ಆರಾಮಾಗಿ ಕಲಿಬೋದು. ಸೊ ನಮ್ಗೆ ಏನು ಹೇಳಿದ್ದಾರೆ, ಕೊಬಾಲ್ಟ್ ಹೇಳಿದ್ದಾರೆ. ಸೊ ಕೊಬಾಲ್ಟಿಂದ ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಇದರಲ್ಲಿ 3+ ಇದೆ. ಸೊ ಮತ್ತು COF6 ಅಲ್ಲ, F ಅಯಾನ್ ಏನದು ವೀಕ್ ಲಿಗ್ಯಾಂಡ್ ನೆನ್ಪಿಟ್ಕೋಬೇಕು. F ಅಂದರೆ ವೀಕ್ ಲಿಗ್ಯಾಂಡ್, ಅದೇ NH3 ಕೊಟ್ಟಿದ್ರೆ ಅದು ಸ್ಟ್ರಾಂಗ್ ಲಿಗ್ಯಾಂಡ್, F ಅಂದರೆ ವೀಕ್ ಲಿಗ್ಯಾಂಡ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೊಬಾಲ್ಟ್ ಇನ್ 3+ ಆಕ್ಸಿಡೇಷನ್ ಸ್ಟೇಟ್ ಏನು, ಅರ್ಗಾನ್ 3d6 4s0 ಆಕ್ಸಿಡೇಷನ್ ಸ್ಟೇಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆನ್ಪಿಟ್ಕೋಬೇಕು ನೀವು, ಅರ್ಗಾನ್ 3d6 4s0. ಹಂಗಂದ್ರೆ ಏನು, 3d6 4s0 ಅಂದರೆ ಡಿ ಶೆಲ್ಲಲ್ಲಿ ನಿಮಗೆ ಡಿ ಆರ್ಬಿಟಲ್ಲಿ 6 ಎಲೆಕ್ಟ್ರಾನ್ಸ್, ಎಸ್ ಆರ್ಬಿಟಲ್ಲಿ ಏನೂ ಇಲ್ಲ ಅಂತ 0 ಎಲೆಕ್ಟ್ರಾನ್ಸ್, ಪಿ ಆರ್ಬಿಟಲ್ಲು 0, 4dಲ್ಲೂ 0. ಸೊ ನಾವು ಡಿಯಲ್ಲಿ ಟೋಟಲ್ಲು ನಿಮಗೆ ಎಷ್ಟು 10 ಎಲೆಕ್ಟ್ರಾನ್ಸಿಗೆ ಸ್ಪೇಸ್ ಇರ್ತದೆ. ಈ ಡಿ ಶೆಲ್ ನೋಡ್ಬೋದು ನೀವು, 10 ಎಲೆಕ್ಟ್ರಾನಿಗೆ ಸ್ಪೇಸ್. 1 ಬಾಕ್ಸಲ್ಲಿ 2 ಎಲೆಕ್ಟ್ರಾನ್ಸ್ ಅಂತ ಟೋಟಲ್ 5 ಬಾಕ್ಸ್ ಇರ್ತವೆ. ಡಿಯಲ್ಲಿ 5 ಬಾಕ್ಸ್, ಎಸ್ಸಲ್ಲಿ 1 ಬಾಕ್ಸ್, ಪಿಯಲ್ಲಿ 3, ಡಿ ಆದಮೇಲೆ ಎಸ್ ಬರೋದು, 3D ಆದಮೇಲೆ 4s, 4s ಆದಮೇಲೆ 4p, 4p ಆದಮೇಲೆ ಮತ್ತೆ
4D. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ ಇದು ಆರ್ಡರ್ ವೈಸು ನೀವು ನೆನ್ಪಿಟ್ಕೊಳ್ಳೇಬೇಕಿದು. 3D ಆದಮೇಲೆ 4S, 4S ಆದಮೇಲೆ 4P ಮತ್ತು 4D. ಸೊ ಈಗೇನಾಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಸೊ ನಮಗೆ ಇರೋದು 3D 6. 3Dಯಲ್ಲಿ 6 ಎಲೆಕ್ಟ್ರಾನ್ಸ್ ಫಿಲ್ ಮಾಡೋಣ. ಇದರಲ್ಲಿ 1 ಎಲೆಕ್ಟ್ರಾನ್, ಸೊ 1 2 3 4 5 ಮತ್ತು ಇದರಲ್ಲಿ ಇನ್ನೊಂದು 6 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಸೊ SL ಎಲೆಕ್ಟ್ರಾನ್ಸ್ ಇಲ್ಲ, PLU ಯಾವುದೂ ಎಲೆಕ್ಟ್ರಾನ್ಸ್ ಇಲ್ಲ. ಸೊ 1 4S 4P ಔಟರ್. ಮತ್ತು ನಮಗೆ ಏನು ಗೊತ್ತಾ, ವೀಕ್ ಲಿಗ್ಯಾಂಡ್ ಇದ್ದಾಗ ಎಲೆಕ್ಟ್ರಾನ್ ಪೇರಪ್ ಆಗಲ್ಲ. ವೀಕ್ ಲಿಗ್ಯಾಂಡ್ ಇದ್ದರೆ ಎಲೆಕ್ಟ್ರಾನ್ಸ್ ಪೇರಪ್ ಆಗಲ್ಲ. ಇದು ನೆನ್ಪಿಟ್ಕೊಳ್ರಿ. ಸೊ ಇದು ಹೇಗಿರುತ್ತೆ ಹಾಗೇ ಇರುತ್ತೆ, ಎಲೆಕ್ಟ್ರಾನ್ಸ್ ಏನು ಪೇರಪ್ ಆಗಲ್ಲ. ಸೊ ಆಮೇಲೆ ನಮಗೆ F ಎಷ್ಟು ಇದ್ದಾವೆ ಇಲ್ಲಿ, F 6 ಇದ್ದಾವೆ. ಸೊ ನಮಗೆ ಫ್ಲೋರಿನಿಗೆ 6 ಬಾಕ್ಸ್ ಬೇಕು ನಮಗೀಗ. ಸೊ ಇಲ್ಲಿ 6 ಬಾಕ್ಸ್ ಹೇಗೆ ಅಡ್ಜಸ್ಟ್ ಮಾಡಬೇಕಂದ್ರೆ, ಈಗ ಇಲ್ಲಿ 1 ಬಾಕ್ಸ್, ಇಲ್ಲಿ 3 4 ಆಯಿತು, ಇಲ್ಲಿಂದ ಒಂದು 2 ಬಾಕ್ಸಸ್. ಟೋಟಲ್ ಎಷ್ಟು ಬಾಕ್ಸ್ ಆಯಿತು ಇಲ್ಲಿಗ 6 ಬಾಕ್ಸ್. ಎಸ್ಸಿಂದ 1 ಬಾಕ್ಸ್, ಪಿಯಿಂದ 3, ಡಿಯಿಂದ 2. ಅದಕ್ಕೆ ನಾವೇನಂತೀವಿ ಎಸ್ P3 D2 ಹೈಬ್ರಿಡ್ ಏನಾಗುತ್ತೆ, SP3 D2. ಇದೇ ಹೈಬ್ರಿಡೇಷನ್. ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗಲ್ಲ ನಿಮಗೆ. 6 ನಮಗೆ ಫ್ಲೋರಿನಿಗೆ ಬೇಕು, ಅದಕ್ಕೆ 6 ಬಾಕ್ಸ್ ತಗೊಂತೀನಿ ನಾನು. ಎಸ್ಸಿಂದ 1, ಪಿಯಿಂದ 3, ಡಿಯಿಂದ 2, SP3 D2 ಆಯಿತು. ಇದು ಹೈಬ್ರಿಡ್ ಆರ್ಬಿಟಲ್, SP3 D2 ಹೈಬ್ರಿಡ್ ಆರ್ಬಿಟಲ್ ಆಯಿತು. ಸೊ ಆಮೇಲೆ SP3 ಹೈಬ್ರಿಡಲ್ಲಿ F ಲಿಗ್ಯಾಂಡಿಂದು ಫ್ಲೋರಿನ್ ಲಿಗ್ಯಾಂಡಿಂದು ಎಲೆಕ್ಟ್ರಾನ್ಸ್ ಎಲ್ಲ ಫಿಲ್ ಆಗ್ತವೆ. ಸೊ ಟೋಟಲ್ 6 ಆರ್ಬಿಟಲ್ಸಲ್ಲೂ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ, ಯಾವುದು ಖಾಲಿ ಇರಲ್ಲ. ಸೊ ಆಮೇಲೆ ನಾವು ಜಾಮೆಟ್ರಿ ನೋಡೋಕೆ ಬಂದರೆ ಆಕ್ಟಾಹೆಡ್ರಲ್ ಇರ್ತದೆ. ಯಾಕಂದರೆ ಹೈಬ್ರಿಡೇಷನ್ ಮೇಲೆ ಡಿಪೆಂಡ್ ಅದು. SP3 D2 ಅಂದರೆ ಆಕ್ಟಾಹೆಡ್ರಲ್ ನೀವು ನೆನ್ಪಿಟ್ಕೋಬೇಕು. ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಲೆಕ್ಟ್ರಾನ್ಸ್ ಪೇರ್ ಆಗಿಲ್ಲ ಇಲ್ಲಿ. ಸೊ ಬರೀ ಒಂದೇ ಒಂದು ಪೇರ್ ಇದೆ, ಇವೆಲ್ಲ ಬ್ಲ್ಯಾಂಕ್ ಇದೆ, ಒಂದು ಸಿಂಗಲ್ ಇದ್ದಾವೆ, ಇವು ಪೇರ್ ಇಲ್ಲ. ಸೊ ಇದಕ್ಕೆ ಏನಂತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅದೇ ಏನಾರ ಸ್ಟ್ರಾಂಗ್ ಲಿಗ್ಯಾಂಡ್ NH3 ಏನಾರು ಇದ್ದರೆ ಎಲ್ಲರೂ ಪೇರಪ್ ಆಗೋದು, ಎಲೆಕ್ಟ್ರಾನ್ಸ್ ಪೇರಪ್ ಆಗಿ ಸೊ ನಿಮಗೆ ಹೈಬ್ರಿಡೇಷನು ಚೇಂಜ್ ಆಗೋದು. ಮತ್ತು ಡಯಾಮ್ಯಾಗ್ನೆಟಿಕ್ ಬರ್ತಿತ್ತು ಡ್ಯೂ ಟು ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಹೈಬ್ರಿಡೇಷನ್ ಏನಿಲ್ಲಿ SP3 D2 ಜಾಮೆಟ್ರಿ ಆಕ್ಟಾಹೆಡ್ರಲ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇದು ಕನ್ಕ್ಲೂಷನ್ ಬರೀಬೇಕು ನಿಮಗೆ. ಸೊ ಭಾಳ ಈಸಿ ಇದೆ, ನೀವು ಇನ್ನೊಂದು ಸಲ ನೋಡ್ಕೊಳ್ರಿಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ VBT ಅಂತ. ಭಾಳ ಅಂದರೆ ಸುಲಭವಾಗಿ ನೀವು 3 ಮಾರ್ಕ್ಸ್ ತಗೋಬೋದು. ಸುಮ್ಮನೆ ನೀವು ಅದು ನೋಡಿ ಟಫ್ ಐತಿ ಅಂತ ಬಿಟ್ಟರೆ ಲಾಸ್ ಆಗುತ್ತೆ ನೋಡಿರಿ. ವಾಟ್ ಆರ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್? ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಕಾಂಪ್ಲೆಕ್ಸ್ ಇನ್ ವಿಚ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಈಸ್ ಬೌಂಡೆಡ್ ಟು ಮೋರ್ ದೆನ್ ಒನ್ ಕೈಂಡ್ ಆಫ್ ಡೋನರ್ ಗ್ರೂಪ್ಸ್ ಆರ್ ಲಿಗ್ಯಾಂಡ್ ಈಸ್ ಕಾಲ್ಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಇರ್ತಿರುತ್ತೆ, ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಜೊತೆ ಬಾಂಡ್ ಆದರೆ ಅದಕ್ಕೆ ಹೆಟ್ರೋಲಿಪ್ಟಿಕ್ ಅಂತ ಹೇಳ್ತೀವಿ ನಾವು. ಈಗ 3 ಮಾರ್ಕ್ಸ್ ಎನಿ 5 ಮಾರ್ಕ್ಸ್ಗಿನ ಕ್ವಶನಿಗೆ ಬರೋಣ. 5 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಮತ್ತು ಪಾಕಿಂಗ್ ಎಫಿಷಿಯನ್ಸಿ ಅಂದರು ಪಕ್ಕಾ ಕ್ವಶನ್. ಸಿಂಪಲ್ ಕ್ಯೂಬ್ SCC ಆಗ್ಬೋದು, FCC ಇಲ್ಲ BCC, ಮೂರಲ್ಲಿ ಒಂದು ಪಕ್ಕಾ ಇರ್ತದೆ. ಆಮೇಲೆ ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ BCC FCC ಆ ಥರ ಕೇಳ್ತಾರೆ. ಈ ಸಿಂಪಲ್ ಕ್ಯೂಬಿಕ್ ಲೈಟಿಸ್ ಎಲ್ಲ ನೀವು ಕಲ್ತಿರ್ತೀರ, ಎಕ್ಸಾಮ್ ಹತ್ರ ಇದೆ. ಸೊ ಕಲ್ತಿಲ್ಲ ಅಂದರೂ ಕಲ್ತ್ಕೊಂಡ್ಬಿಡ್ರಿ, ಭಾಳ ಈಸಿ ಇದೆ ಪ್ಯಾಕಿಂಗ್ ಎಫಿಷಿಯನ್ಸಿ. ನೆಕ್ಸ್ಟ್ ಈಗ BCCಯಲ್ಲಿ ಎಷ್ಟು ಆಟಮ್ಸ್ ಪ್ರೆಸೆಂಟ್ ಇದ್ದಾವೆ ಅಂತ ಕೌಂಟ್ ಮಾಡಬೇಕು ನಾವು. ಏನು ಕ್ವಶನ್ ಕೇಳಿದ್ರೆ 2 ಮಾರ್ಕ್ಸಿಗೆ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಆಫ್ BCC. ಸೊ BCC ಯೂನಿಟ್ ಸೆಲ್ಲಲ್ಲಿ 8 ಕಾರ್ನರ್ಸಿಗೆ 8 ಕಾರ್ನರ್ ಆಟಮ್ಸ್, 1 ಆಟಮ್ ಮತ್ತು 1 ಆಟಮ್ ಸೆಂಟ್ರಲ್ಲಿ ಇರ್ತದೆ. ಸೊ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಆಟಮ್ ಏನಿರ್ತದೆ 1/8 ಇರ್ತದೆ, ಸೆಂಟ್ರಲ್ಲಿ 1 ಇರ್ತದೆ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಏನಾಗುತ್ತೆ 8 × 1/8. 8 ಕಾರ್ನರ್ಸು 1 ಪಾರ್ಟಿಕಲಿಂದ 1/8 ಇರ್ತದೆ. 8 × 1/8 ಪ್ಲಸ್ 1 ಆಟಮ್. ಸೊ 8 ಕ್ಯಾನ್ಸಲ್, 1 ಉಳಿತು, 1 + 1 2. 8 ಪಾರ್ಟಿಕಲ್ಸ್ ಅಟ್ ದ ಕಾರ್ನರ್, 1 ಪಾರ್ಟಿಕಲ್ ಅಟ್ ದ ಸೆಂಟ್ರಲ್. ಸೊ 8 × 1/8 ಅಂದರೆ 1 ಆಗುತ್ತೆ, 1 + 1 2 ಆಟಮ್ಸ್ ಆಗುತ್ತೆ. ಸೊ ಈ ಫಾರ್ಮುಲಾ ನೆನಪಿಡ್ರಿ, ಫಾರ್ಮುಲಾ ಮೇಲೆ ಕ್ವಶನ್ಸ್ ಬರ್ತವೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್, ಸೊ ಬಾಯ್ಲಿಂಗ್, ಫ್ರೀಸಿಂಗ್. ಸೊ ಒಂದು 4 ಫಾರ್ಮುಲಾಸ್ ಇದ್ದಾವೆ, 4 ಫಾರ್ಮುಲಾಸಲ್ಲಿ ಒಂದು ಫಾರ್ಮುಲಾ ಪಕ್ಕ ಇರ್ತವೆ. ಸೊ ನೆಕ್ಸ್ಟ್ 3 ಮಾರ್ಕ್ಸಿಗೆ ಕೇಳಿ, 2 ಮಾರ್ಕ್ಸಿಗೆ ಏನು ಕೇಳ್ಯಾರ ಅವರು, ವಾಟ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ ಈಸ್ ಅಬ್ಸರ್ವ್ಡ್ ವೆನ್ ಈಕ್ವಲ್ ವಾಲ್ಯೂಮ್ ಆಫ್ ಎಥನಾಲ್ ಆ್ಯಂಡ್ ಅಸಿಟೋನ್ ಆರ್ ಮಿಕ್ಸ್ಡ್, ಮೆನ್ಷನ್ ದ ರೀಸನ್. ಸೊ ಯಾವ ಡಿವಿಯೇಷನ್ ಅಂದರೆ ಪಾಸಿಟಿವ್ ಡಿವಿಯೇಷನ್. ಬರೀ ಪಾಸಿಟಿವ್ ಡಿವಿಯೇಷನ್ ಬರೆದ್ರೆ 1 ಮಾರ್ಕ್ಸ್, ಮತ್ತು ಯಾವ್ದಾದ್ರು ಒಂದು ರೀಸನ್ ಬರೆದ್ರೆ ಇನ್ನೊಂದು ಮಾರ್ಕ್ಸ್. ಬಿಕಾಸ್
Force of attraction between ethanol and acetone molecule is less than that of ethanol and acetone molecules ಅಷ್ಟೇ. ಫೋರ್ಸ್ ಆಫ್ ಅಟ್ರಾಕ್ಷನ್ ಎಥೆನಾಲ್ ಮತ್ತು ಅಸಿಟೋನ್ ಮಾಲಿಕ್ಯೂಲಿಂದು ಭಾಳ ಕಮ್ಮಿ ಇರ್ತದೆ. ಎಥೆನಾಲ್ ಮತ್ತು ಅಸಿಟೋನಿಂದ ಕಂಪೇರ್ ಮಾಡಿದರೆ ಎಥೆನಾಲ್ ಮತ್ತು ಅಸಿಟೋನ್ ಮಾಲಿಕ್ಯೂಲ್ ಭಾಳ ಕಮ್ಮಿ ಇರ್ತದೆ ಫೋರ್ಸ್. ಇಲ್ಲಾಂದರೆ ಎಥೆನಾಲ್ ಅಸಿಟೋನ್ ಶೋಸ್ ವೀಕರ್ ಇಂಟ್ರಾಕ್ಷನ್ ದೆನ್ ಪ್ಯೂರ್ ಎಥೆನಾಲ್ ಇಂಟ್ರಾಕ್ಷನ್. ಸೊ ಮೆಥಡ್ಸ್ ಟು ಪ್ರಿವೆಂಟ್ ದ ಕೊರೋಷನ್ ಆಫ್ ಐರನ್. ಸೊ ಮೆಥಡ್ಸ್ ಟು ಪ್ರಿವೆಂಟ್ ಕೊರೋಷನ್ ಆಫ್ ಐರನ್ ಸಣ್ಣವರಿದ್ದಾಗಿಂದ ಓದ್ಕೊಂಡ್ಬಂದಿರ ನೀವು ಹೈಸ್ಕೂಲಿಂದ. ಪೇಂಟಿಂಗ್, ಅಪ್ಲೈಯಿಂಗ್ ಗ್ರೀನ್ಸ್, ಗ್ಯಾಲ್ವನೈಸಿಂಗ್ ಬೈ ಜಿಂಕ್, ಕೋಟಿಂಗ್ ಸರ್ಫೇಸ್ ವಿತ್ ನಾನ್ ಕೊರೋಡಿಂಗ್ ಮೆಟಲ್, ಕ್ಯಾಥೋಡಿಕ್ ಪ್ರೊಟೆಕ್ಷನ್, ಆ್ಯಂಟಿ ರಸ್ಟ್ ಸೊಲ್ಯೂಷನ್, ಟಿನ್ನಿಂಗ್, ಐರನ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ಟಿನ್. ಸೊ ಯಾವ್ದಾರ 2 ಅಂತ ಕೇಳ ನೀವು ಎಕ್ಸಾಮಲ್ಲಿ. ಸೊ 4 ನೆನಪಿದ್ರೆ 4 ಬರೀರಿ. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಇಲ್ಲ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪಲ್ಸರಿ. ಝೀರೋ ಆರ್ಡರ್ ಕೇಳಿದ್ರೆ ಫಸ್ಟ್ ಆರ್ಡರ್ ಕೇಳ್ತಾರಂತ ನಾವು ಗೆಸ್ ಮಾಡ್ಬೋದು. ಅದು ಮತ್ತೆ ಝೀರೋನೇ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಯಾಕಂದರೆ ಪೇಪರ್ ಮೊದಲೇ ಪ್ರಿಪೇರ್ ಇರ್ತಾವೆ. ಸೊ ಮೆನ್ಷನ್ ಈ 2 ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ರೇಟ್ ಆಫ್ ರಿಯಾಕ್ಷನ್ ಏನು? ಸೊ ಟೆಂಪ್ರೇಚರ್, ಕೆಟಾಲಿಸ್ಟ್, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ನೇಚರ್ ಆಫ್ ರಿಯಾಕ್ಟೆಂಟ್ ಮತ್ತು ಪ್ರೆಷರ್ ಇನ್ ಕೇಸ್ ಆಫ್ ಗ್ಯಾಸಸ್ ರಿಯಾಕ್ಟೆಂಟ್. ಸೊ ನೀವು ಆರಾಮಾಗಿ ಟೆಂಪ್ರೇಚರ್, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ನೇಚರ್ ಆಫ್ ರಿಯಾಕ್ಟೆಂಟ್, ಕೆಟಾಲಿಸ್ಟ್. ಸೊ ನೀವು ಓದಿಲ್ಲ ಅಂದರೂ ಜನರಲಾಗಿ ಇದು ಬರೀಬೋದು ನೀವು. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದ ರೇಟ್ ಆಫ್ ರಿಯಾಕ್ಷನ್. ಸ್ವಲ್ಪ ಕಾಮನ್ ಸೆನ್ಸ್, ಸ್ವಲ್ಪ ಥಿಂಕ್ ಮಾಡಿ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಓದಿ ಗೊತ್ತಾಗಿಲ್ಲ ಅಂದರೂ ಓನಾಗಿ ನೀವು ಕ್ವಶನ್ ರಿಲೇಟೆಡ್ ಏನಾದ್ರು ಒಂದು ಆನ್ಸರ್ ಬರೀರಿ, ಖಾಲಿ ಬಿಡಬೇಡ್ರಿ. ವಾಟ್ ಈಸ್ ಎಫೆಕ್ಟಿವ್ ಕೊಲಿಷನ್? Write any 2 factors responsible for effective collision. The collision which results in chemical reaction is called effective collision. The collision which results in chemical reaction is called effective collision. So 2 factors responsible for effective collision ಅಂದರೆ ಸೊ ಯಾವ್ಯಾವ ಫ್ಯಾಕ್ಟರ್ಸ್? ಆಕ್ಟಿವೇಶನ್ ಎನರ್ಜಿ ಮತ್ತು ಪ್ರಾಪರ್ ಓರಿಯೆಂಟೇಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಸೊ ಫ್ಯಾಕ್ಟರ್ಸ್ ಯಾವ್ಯಾವು? ಆಕ್ಟಿವೇಶನ್ ಎನರ್ಜಿ ಮತ್ತು ಪ್ರಾಪರ್ ಓರಿಯೆಂಟೇಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಸೊ ಮತ್ತು ಇದು ನಾವು ನೋಡ್ಬೋದು. ಈ ಸಲ ಹಾಫ್ ಲೈಫ್ ಪೀರಿಯಡ್ ಭಾಳ ಸಲ ಕೇಳ್ಯಾರೆ. ಹಾಫ್ ಲೈಫ್ ಪೀರಿಯಡ್ ಫಸ್ಟ್ ಆರ್ಡರ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್. ಸೊ ಫಸ್ಟ್ ಆರ್ಡರ್, ಝೀರೋ ಆರ್ಡರ್, ಹಾಫ್ ಲೈಫ್ ಪೀರಿಯಡು 2 ಮಾರ್ಕ್ಸಿಗೆ ಕೇಳ್ತಿದ್ದಾರೆ. ಸೊ ನೀವು 2 or 3 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಇರಬೇಕು. ಈಸಿ ಇದೆ, ಅದೇನಿಲ್ಲ. ಸೊ ಇದು ನೋಡಿರಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದು ಹೇಳ್ತೀನಿ. ಹಾಫ್ ಲೈಫ್ ನೀವು ಅರ್ಥ ಆಗುತ್ತೆ. ಈ ಕ್ವೆಶನ್ ಬರ್ಕೊತೀರಾ ನೀವು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಕ್ವೇಷನ್, ಫೈನಲ್ ಈಕ್ವೇಷನ್ ಬರ್ಕೊಂಡ್ರಿ. ಆಮೇಲೆ ಟಿ ಬದಲಿ ನೀವು ಯಾವ ಟು ಪುಟ್ ಟಿ ಹಾಫ್, ಆರ್ ಬದಲಿ ಏನು ಬರೀತೀರಾ? R0/2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಅವಾಗ ಏನಾಗುತ್ತೆ? K = 2.303 ಟಿ ಹಾಫ್ ಲಾಗ್ R0/2. ಅವಾಗ R0 ಕ್ಯಾನ್ಸಲ್, ಬರೀ ಲಾಗ್ 2 ಬರ್ತದೆ. ಡಿನಾಮಿನೇಟರ್ ಏನಾಗುತ್ತೆ? ನ್ಯೂಮರೇಟರ್ ಹೋದರೆ ಲಾಗ್ 2 ಆಯಿತು. ಸೊ ಲಾಗ್ 2 ವ್ಯಾಲ್ಯೂ ನಿಮಗೆ 0.303 ಬರುತ್ತೆ. ಆ ವ್ಯಾಲ್ಯೂ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ 0.693/K ಇಷ್ಟೇ. ಇದು ಬರ್ದು ದಿಸ್ ಶೋಸ್ ದ ಹಾಫ್ ಲೈಫ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಯಾಕಂದರೆ ನಮಗೆ ಹಾಫ್ ಲೈಫಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ R0 ಅದೆಲ್ಲ ಏನು ಇಲ್ಲ, ಬರೀ 0.693/K ಅಂತ ಬಂತು. ಸೊ ದಿಸ್ ಶೋಸ್ ದಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಆರಾಮಾಗಿ 2 ಮಾರ್ಕ್ಸ್ ನೀವು ತೊಗೊತೀರಾ, ಏನಿಲ್ಲ. ಬರೀ ಟಿ ಬದಲಿ ಟಿ ಹಾಫ್, ಆರ್ ಬದಲಿ R0/2, ಲಾಗ್ 2 ಒಂದು ವ್ಯಾಲ್ಯೂ ನಿಮ್ಮ ಹತ್ರ ಟೇಬಲ್ ಇರ್ತದಲ್ಲ, ಟೇಬಲ್ನಲ್ಲಿ ನೋಡಿ ಹೇಳಿದರೆ ಸಾಕು. ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಮತ್ತು ಲಯೋಫೋಬಿಕ್, ಇದು ರಿಪೀಟೆಡ್ ಕ್ವಶನ್ಸ್ ಭಾಳ ಸಲ ಕೇಳಿದ್ದಾರೆ. ಈ ಸಲ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳಿದ್ದಾರೆ. ಇದು ಆ್ಯನ್ಯುವಲ್ ಪೇಪರ್. ಇದು ಆ್ಯನ್ಯುವಲ್ ಪೇಪರಲ್ಲಿ ರಿಪೀಟ್ ಆಗ್ತಾವೆ ಮತ್ತು ನಿಮಗೆ ಸಪ್ಲಿಮೆಂಟ್ರಿಗೂ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ, ಚಾನಲಿಗೆ ಸಪೋರ್ಟ್ ಮಾಡಿ. ಸೊ ಲಯೋಫಿಲಿಕ್ ಕೊಲೈಡ್ಸ್, ಲಯೋಫೋಬಿಕ್ ಕೊಲೈಡ್. ಲಯೋಫಿಲಿಕ್ ಕೊಲೈಡ್ ಅಂದರೆ ದೇ ಹ್ಯಾವ್ ಮೋರ್ ಅಫಿನಿಟಿ ಟುವರ್ಡ್ಸ್ ದ ಮೀಡಿಯಮ್, ಭಾಳ ಅಟ್ರಾಕ್ಟ್ ಆಗುತ್ತೆ ಅದು ಮೀಡಿಯಮ್ ಜೊತೆ. ಸೊ ದೇ ಹ್ಯಾವ್ ನೋ ಅಫಿನಿಟಿ ಅಂದರೆ ಲಯೋಫೋಬಿಕ್. ದೇ ಹ್ಯಾವ್ ಲಿಟಲ್ ಆರ್ ನೋ ಅಫಿನಿಟಿ ಟುವರ್ಡ್ಸ್ ದ ಮೀಡಿಯಮ್. ದೇ ಆರ್ ರಿವರ್ಸಿಬಲ್ ಸಾಲ್ಸ್, ದೇ ಆರ್ ಇರ್ರಿವರ್ಸಿಬಲ್. ಇದು ರಿವರ್ಸಿಬಲ್, ಇದು ಇರ್ರಿವರ್ಸಿಬಲ್. ಇದು ಮೋರ್ ಸ್ಟೇಬಲ್, ಲಯೋಫಿಲಿಕ್ ಮೋರ್ ಸ್ಟೇಬಲ್, ಲಯೋಫೋಬಿಕ್ ಲೆಸ್ ಸ್ಟೇಬಲ್. ದ ಪಾರ್ಟಿಕಲ್ಸ್ ಆರ್ ಸಾಲ್ವೇಟೆಡ್, ದ ಪಾರ್ಟಿಕಲ್ಸ್ ಆರ್ ನಾಟ್ ಸಾಲ್ವೇಟೆಡ್. ದೇ ಮೇ ಆರ್ ಮೇ ನಾಟ್ ಕ್ಯಾರಿ ಚಾರ್ಜ್. ಇದು ಕ್ಯಾರಿನೂ ಮಾಡ್ಬೋದು, ಕ್ಯಾರಿ ಮಾಡದೇನೂ ಇರ್ಬೋದು. ಬಟ್ ಲಯೋಫೋಬಿಕ್ ಏನು ಮಾಡ್ತಾರೆ? ದೇ ಕ್ಯಾರಿ ಚಾರ್ಜ್. ದೇ ಕೆನಾಟ್ coagulate ಈಸಿಲಿ, ದೇ coagulate ಈಸಿಲಿ. ವಿಸ್ಕಾಸಿಟಿ ಈಸ್ ಮೋರ್ ದೆನ್ ದ ಡಾಟ್ ಆಫ್ ಮೀಡಿಯಮ್, ವಿಸ್ಕಾಸಿಟಿ ಸೇಮ್ ಆಸ್ ದ ಮೀಡಿಯಮ್. ಸೊ ಲಯೋಫಿಲಿಕ್, ಲಯೋಫೋಬಿಕ್. ಅವ್ರು ಕ್ವಶನ್ ಕೇಳಿರಿ ಎನಿ 3 ಡಿಫ್ರೆನ್ಸ್ ಅಂತ. 3 ಮಾರ್ಕ್ಸಿಗೆ 3 ಡಿಫ್ರೆನ್ಸ್. ಸೊ ನೀವು ಮಿನಿಮಮ್ 4 ಅಂತೂ ಪರ್ಫೆಕ್ಟ್ ಆಗಬೇಕು. ನೀವು 4 ಡಿಫ್ರೆನ್ಸ್ ಪರ್ಫೆಕ್ಟ್ ಇದೆ ಅಂದರೆ ನೀವು 4 ಬರೀಬೇಕು. ಯಾವ್ದಾದ್ರು ಒಂದು ಏನಾರ ಮಿಸ್ಟೇಕ್ ಆದರೂ ಅದು 3 ಕನ್ಸಿಡರ್ ಮಾಡ್ಕೊತಾರೆ ಅವರು, ಮತ್ತು 3 ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನಾನು ಕಲಿಯೋದೇ 3, ಬರೆಯೋದೇ 3, ಎಕ್ಸಾಮಲ್ಲಿ ಒಂದು ನೆನಪಾಗಿಲ್ಲ ಅಂದರೆ ಮಾರ್ಕ್ಸ್ ಹೋಗುತ್ತೆ ಸುಮ್ಮನೆ.
Explain Schwarz reaction with example. What are Grignard reagent? Name the poisonous gas evolved in chloroform is oxidizing air. ಸೊ ಸ್ವಾರ್ಸ್ ರಿಯಾಕ್ಷನ್ ನೋಡೋಣ ಫಸ್ಟ್. ಸ್ವಾರ್ಸ್ ರಿಯಾಕ್ಷನ್ ನೇಮಡ್ ರಿಯಾಕ್ಷನ್ಸ್ ಏನಿದೆ ನಿಮಗೆ ಫ್ರಿಂಕಲ್ಸ್ಟೈನ್ ಸ್ವಾರ್ಸ್ ಅವೆಲ್ಲ ಭಾಳ ನೀವು ಅಬ್ಸರ್ವ್ ಮಾಡಿ ಕಲ್ತ್ಕೋಬೇಕದು, ಬಯಟ್ ಹೊಡೆದು ಬಿಡಬೇಕು. ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ಆನ್ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಾಲಿಕ್ ಫ್ಲೂರೈಡ್ ಸಚ್ ಆಸ್ AgF gives alkyl fluoride or fluoroalkanes. This is known as Schwarz reaction. ಇಲ್ಲ ಅಂದರೆ ಇನ್ನೂ ಇಷ್ಟು ಬೇಡ, ದೊಡ್ಡದು ಬೇಡ ಸರ್ ನಮಗೆ ಸಣ್ಣದು ಹೇಳ್ರಿ ಅಂದರೆ, ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ರಿಯಾಕ್ಟ್ ವಿತ್ AgF ಗಿವ್ಸ್ ಆಲ್ಕೈಲ್ ಫ್ಲೂರೈಡ್ ಅಷ್ಟೇ. ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ AgF ಗಿವ್ಸ್ ಆಲ್ಕೈಲ್ ಫ್ಲೂರೈಡ್ ಆರ್ ಫ್ಲೂರೋಆಲ್ಕೇನ್ಸ್. ಸೊ ಎಕ್ಸಾಂಪಲ್ CH3Br ಪ್ಲಸ್ AgF, CH3F ಮತ್ತು AgBr. ನೆಕ್ಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಇದೆ ಇಲ್ಲಿ, ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜನರಲ್ ಫಾರ್ಮುಲಾ? ಆರ್ಗ್ಯಾನೋ ಮೆಗ್ನೀಷಿಯಮ್ ಹ್ಯಾಲೈಡ್ಸ್ ಆರ್ ಆಲ್ಕೈಲ್ ಅರೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ಸ್ ಆರ್ ಕಾಲ್ಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಜನರಲ್ ಫಾರ್ಮುಲಾ RMgX. ಮತ್ತು ಪಾಯ್ಸನಸ್ ಗ್ಯಾಸ್ ಎವಾಲ್ಡ್ ಇನ್ ಕ್ಲೋರೋಫಾರ್ಮ್ ಆಕ್ಸಿಡೈಸ್ ಆದಾಗ ಯಾವ ಪಾಯ್ಸನಸ್ ಗ್ಯಾಸ್ ಅಂದರೆ ಫಾಸ್ಜಿನ್, COCl2 ಅಂತ ಬರಿಬೋದು, ಇಲ್ಲ ಫಾಸ್ಜಿನ್ ಅಂತ, ಬಟ್ ಪಾಯ್ಸನಸ್ ಗ್ಯಾಸ್. ಸೊ ಇದು ನೋಡ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್. ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್, ಆ್ಯಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಸೊ ಸ್ಟೆಪ್ 1 ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸ್ಟೆಪ್ 1 ಏನಾಗುತ್ತೆ? ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಎಥೆನಾಲ್ ಇರೋದೇನಾಗುತ್ತೆ? ಸೊ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಆಗುತ್ತೆ. ಒಂದು H+ ಆ್ಯನ್ ಆ್ಯಡ್ ಆದಾಗ ಏನಾಗುತ್ತೆ? ಅದು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು H+ ಆ್ಯನ್ ಆ್ಯಡ್ ಆದಾಗ ಇಲ್ಲಿ ಒಂದು H+ ಆ್ಯಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಪ್ರೋಟೋನೇಟೆಡ್ ಆಲ್ಕೋಹಾಲ್. ಆಮೇಲೆ ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್. ಈ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆದಾಗ ಏನಾಗುತ್ತೆ? ನಿಮಗೆ ಕಾರ್ಬೋ ಕ್ಯಾಟಯಾನ್ ಪ್ಲಸ್ H2O. ಆಮೇಲೆ ಎಲಿಮಿನೇಷನ್ ಆಫ್ ಪ್ರೋಟಾನ್. ಒಂದು ಪ್ರೋಟಾನ್ ಎಲಿಮಿನೇಟ್ ಆಗುತ್ತೆ, ಅಂದರೆ ಒಂದು H ಬಾಂಡ್ ಎಲಿಮಿನೇಟ್, ಒಂದು H ಎಲಿಮಿನೇಟ್ ಆಗಿ ಏನಾಗುತ್ತೆ? ಸೊ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಸೊ ಅವಾಗ ನಮಗೇನು ಸಿಗುತ್ತೆ? ಈಥೀನ್ ಸಿಗುತ್ತೆ. ಆ್ಯಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಈಥೀನ್. ಇಷ್ಟು ಸಿಂಪಲ್ ಸ್ಟೆಪ್ ಆದ್ರೂ ಸಾಕು, ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಲೂಕಾಸ್ ರಿಯೇಜೆಂಟ್ ಅಂದ್ರೆ ಏನು? ಮಿಕ್ಸ್ಚರ್ ಆಫ್ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl. ಇದಕ್ಕೆ ನಾವೇಂತೀವಿ? ಲೂಕಾಸ್ ರಿಯೇಜೆಂಟ್. ಸೊ ನಿಮಗೆ ನೆಕ್ಸ್ಟ್ ಕ್ಯೂಮಿನ್ ಪ್ರೊಸೆಸ್ಸು, ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಬೈ ಕ್ಯೂಮಿನ್ ಪ್ರೊಸೆಸ್, ಕೋಲ್ಬ್ಯಾಕ್ಸ್ ರಿಯಾಕ್ಷನ್, ಇವೆಲ್ಲ ಇವು ಕೇಳೋ ಇವು ಕ್ವಶನ್ಸ್ ನೀವು ಪರ್ಫೆಕ್ಟ್ ಆಗಿರಬೇಕಿತ್ತು ಇನ್ನು. ಸೊ ಯಾರು ಪರ್ಫೆಕ್ಟ್ ಆಗಿಲ್ಲ, ಇನ್ನೂ ಟೈಮ್ ಇದೆ. ಸೊ ಇವತ್ತೇ ಪರ್ಫೆಕ್ಟ್ ಆಗಿಬಿಡ್ರಿ, ಮತ್ತು ನಾಳೆಯಿಂದ ಫುಲ್ ರಿವಿಷನ್ ಸ್ಟಾರ್ಟ್ ಮಾಡಿರಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದು ಒಂದು ವರ್ಷದ ಪ್ರಶ್ನೆ, ಹೌದಾ? ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಒಂದು ಮಾರ್ಕ್ಸಿಂದ ಫೇಲ್ ಆದರೂ ಫೇಲೇ. ಒಂದು ವರ್ಷ ಕೂತ್ಕೋಬೇಕು ಮತ್ತು ನೀವು ಎಕ್ಸಾಮ್ ಬರೀಬೇಕಂದ್ರೆ. ಸೊ ಫಿನಾಲ್ ಪ್ರಿಪೇರ್ಡ್ ಬೈ ಕ್ಯೂಮಿನ್ ಪ್ರೊಸೆಸ್ ಅಂದರೆ ವೆನ್ ಕ್ಯೂಮಿನ್ ಈಸ್ ಆಕ್ಸಿಡೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಇಟ್ ಗಿವ್ಸ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಅದಕ್ಕೆ ಮತ್ತೆ ಅಸಿಡಿಫಿಕೇಷನ್ ವಿತ್ ಡೈಲ್ಯೂಟೆಡ್ ಗಿವ್ಸ್ ಫಿನಾಲ್. ಸೊ ಫಸ್ಟ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಸಿಗುತ್ತೆ. ಆ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ನ ಮತ್ತೆ ಆಸಿಡಿಫಿಕೇಷನ್ ಇಲ್ಲ, ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಮತ್ತೇನು ಸಿಗುತ್ತೆ? ನಿಮಗೆ ಫಿನಾಲ್ ಸಿಗುತ್ತೆ. ಸೊ ಹೇಗೆ ಇನ್ನೊಂದ್ಸಲ ಕೇಳ್ಕೊಳ್ರಿ. ವೆನ್ ಕ್ಯೂಮಿನ್ ಈಸ್ ಆಕ್ಸಿಡೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಏರ್, ಫಸ್ಟ್ ಏನು ಮಾಡ್ತೀವಿ? ಇದು ಕ್ಯೂಮಿನ್ ಸ್ಟ್ರಕ್ಚರ್, ಇದಕ್ಕೆ ಆಕ್ಸಿಡೈಸ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಏರ್. ಇಟ್ ಗಿವ್ಸ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಇದಕ್ಕೆ ನಾವೇಂತೀವಿ? ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಇದಕ್ಕೆ ಆಸಿಡಿಫಿಕೇಷನ್ ವಿತ್ ಡೈಲ್ಯೂಟ್ ಆ್ಯಸಿಡ್ ಆಸಿಡಿಫಿಕೇಷನ್ ಆದಾಗ ನಮ್ಗೆ ಏನಾಗುತ್ತೆ? ಫೆನಾಲ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಅಸಿಟೋನ್ ಸಪ್ರೇಟ್ ಆಗುತ್ತೆ, ಅಸಿಟೋನ್ ಆ್ಯಂಡ್ ಫೆನಾಲ್. ನೆಕ್ಸ್ಟ್ ಕೋಲ್ಬ್ಯಾಕ್ಸ್ ರಿಯಾಕ್ಷನ್. ಸೊ ಎಕ್ಸ್ಪ್ಲೇನ್ ಕೋಲ್ಬ್ಯಾಕ್ಸ್ ರಿಯಾಕ್ಷನ್ ವಿತ್ ಈಕ್ವೇಷನ್. ಕ್ಯೂಮಿನ್ ಪ್ರೊಸೆಸ್ ಮತ್ತು ಕೋಲ್ಬ್ಯಾಕ್ಸ್. ಈಗ ಕೋಲ್ಬ್ಯಾಕ್ಸ್ ರಿಯಾಕ್ಷನ್ ವಿತ್ ಈಕ್ವೇಷನ್. ಕೋಲ್ಬ್ಯಾಕ್ಸ್ ರಿಯಾಕ್ಷನ್ ಏನು? ಫಿನಾಲ್ ರಿಯಾಕ್ಟ್ಸ್ ವಿತ್ NaOH, ಸೋಡಿಯಂ ಹೈಡ್ರಾಕ್ಸೈಡ್, ಗಿವ್ಸ್ ಫಿನಾಕ್ಸೈಡ್ ಅಯಾನ್, ಇಲ್ಲಾಂದರೆ ಸೋಡಿಯಂ ಫಿನೇಟ್, ವಿಚ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ ಅಸಿಡಿಫೈಡ್ ಮೀಡಿಯಮ್ ಗಿವ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಈಸಿ ಇದೆ ನೋಡಿರಿ ಕೋಲ್ಬ್ಯಾಕ್ಸ್ ರಿಯಾಕ್ಷನ್ನು. ಇನ್ನೊಂದು ಸಲ ಹೇಳ್ತೀನಿ. ವೆನ್ ಫಿನಾಲ್ ರಿಯಾಕ್ಟ್ಸ್ ವಿತ್ NaOH, ಸೋಡಿಯಂ ಹೈಡ್ರಾಕ್ಸೈಡ್, ಗಿವ್ಸ್ ಫಿನಾಕ್ಸೈಡ್, ಇಲ್ಲಾಂದರೆ ಸೋಡಿಯಂ ಫಿನೇಟ್ ಅಯಾನ್, ವಿಚ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ in acidified medium
ಗಿವ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇಲ್ಲ 2 ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್. ಇದು ಫಿನಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ನಮಗೆ ಫಸ್ಟ್ ಏನು ಸಿಗುತ್ತೆ, ಸೋಡಿಯಂ ಫಿನೇಟ್. ಈ ಸೋಡಿಯಂ ಫಿನೇಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಮತ್ತೇನು ಕೊಡ್ತದೆ ನಮಗೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಇಲ್ಲ 2 ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್. ಇದು ಕೋಲ್ಬೇಸ್ ರಿಯಾಕ್ಷನ್. ಸೊ ನೀವು ಸ್ಟ್ರಕ್ಚರ್ಸ್ ನೆನ್ಬಿಟ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಎಕ್ಸ್ಪ್ಲನೇಷನಿಗೆ 1 ಮಾರ್ಕ್ಸ್, ಈಕ್ವೇಷನಿಗೆ 2 ಮಾರ್ಕ್ಸ್. ಸೊ ಈಕ್ವೇಷನ್ ಮತ್ತು ಅದೆರಡು ಮಿಕ್ಸ್ ಆಗಬಾರ್ದು, ನಿಮಗೆ ಆರಾಮಾಗಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಷನ್ ಇದ್ದರೂ 2 ಮಾರ್ಕ್ಸ್ ಅಂತ ಇದೆ. ಸೊ ಹೌ ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಆಲ್ಕಲೈ ಆನ್ ಹೀಟಿಂಗ್ ಅಂತ ಕೇಳಿದ್ದಾರೆ. ನೇಮ್ ದಿಸ್ ರಿಯಾಕ್ಷನ್. ಸೊ ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ KOH ಟು ಫಾರ್ಮ್ ಮೀಥೈಲ್ ಆಲ್ಕೋಹಾಲ್ ಇಲ್ಲಾಂದರೆ ಮೆಥನಾಲ್ ಆ್ಯಂಡ್ ಪೊಟ್ಯಾಷಿಯಮ್ ಫಾರ್ಮೇಟ್. ಇದು ಫಾರ್ಮಾಲ್ಡಿಹೈಡಿನ್ ಸ್ಟ್ರಕ್ಚರ್ ಬರೀಬೇಕು ನೀವು. ಕಾನ್ಸಂಟ್ರೇಟೆಡ್ KOH ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನು ಸಿಗುತ್ತೆ, ಮೆಥನಾಲ್ ಪ್ಲಸ್ ಪೊಟ್ಯಾಷಿಯಮ್ ಫಾರ್ಮೇಟ್. ಈ ಥರ ಬರಿಬೋದು. Which type of carboxylic acid undergo Helmholtz-Zinkley ಇಲ್ಲ HVZ reaction? So carboxylic acid containing alpha hydrogen atom ಇದ್ದರೆ it undergoes HVZ reaction. So explain the reaction. ಇಲ್ಲಾಂದರೆ ಜಸ್ಟ್ ನಿಮಗೆ explain HVZ reaction, Helmholtz-Zinkley reaction ಅಂತ ಕೇಳಿದರೆ, so carboxylic acid having an alpha hydrogen on treated with chlorine or bromine in presence of red phosphorus gives alpha halocarboxylic acid. So when carboxylic acid having an alpha hydrogen on treated with chlorine or bromine in presence of red phosphorus gives alpha halocarboxylic acid. So ನೀವು ಈಕ್ವೇಷನ್ ನೋಡ್ಬೋದು. ಸೊ ನೆಕ್ಸ್ಟ್ ಏನಿದೆ ನಿಮಗೆ, ಒಂದು ಫಾರ್ಮಿಕ್ ಆ್ಯಸಿಡ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್ ವಿಚ್ ಈಸ್ ವೀಕರ್ ಆ್ಯಸಿಡ್ ಆ್ಯಂಡ್ ವೈ. ಸೊ ಅಸಿಟಿಕ್ ಆ್ಯಸಿಡ್ ಏನಿರ್ತದೆ, ವೀಕರ್ ಆ್ಯಸಿಡ್. ಯಾಕಂದರೆ ಡ್ಯೂ ಟು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಒಂದು ಪಾಯಿಂಟ್ ಬರೆದ್ರೆ ಸಾಕು, 2 ಮಾರ್ಕ್ಸಿಗೆ. ನೆಕ್ಸ್ಟ್ ಕಾರ್ಬೋಲಮೈನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್, aniline prepared from nitrobenzene. So preparation of amine on heating with chloroform and ethanolic KOH gives isocyanide or carbolamines. This reaction is called carbolamine reaction. So primary amines on heating with chloroform and ethanolic KOH ಇಲ್ಲ potassium hydroxide gives isocyanide or carbolamines. This reaction is called carbolamine reaction. ಸೊ ನೀವು ರಿಯಾಕ್ಷನಿಗೆ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ. ಸೊ ಮತ್ತು ನಿಮಗೆ ಏನು ಕೇಳಿದ್ರೆ ನೆಕ್ಸ್ಟ್ ಅದಾದಮೇಲೆ ಅನಿಲಿನ್ ಪ್ರಿಪೇರ್ಡ್ ಫ್ರಮ್ ನೈಟ್ರೋಬೆನ್ಸಿನಿಂದ ಅನಿಲಿನ್ ಹೇಗೆ ಪ್ರಿಪೇರ್ ಮಾಡ್ತಾರಂತ. ನೈಟ್ರೋಬೆನ್ಸಿನ್ ಈಸ್ ರೆಡ್ಯೂಸ್ಡ್ ಟು ಗಿವ್ ಅನಿಲಿನ್ ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕಲ್, ಪೆಲೇಡಿಯಮ್ ಆರ್ ಪ್ಲಾಟಿನಮ್. ನೈಟ್ರೋಬೆನ್ಸಿನ್ ಈಸ್ ರೆಡ್ಯೂಸ್ಡ್ ಟು ಗಿವ್ ಅನಿಲಿನ್ ಹೇಗೆ, ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕಲ್, ಪೆಲಾಡಿಯಮ್ ಆರ್ ಪ್ಲಾಟಿನಮ್. ಸೊ ಇದು ನೈಟ್ರೋಬೆನ್ಸಿನು. ಸೊ ಹೈಡ್ರೋಜನ್ ಪೆಲಾಡಿಯಮ್ಮು ಅಥವಾ ಪ್ಲಾಟಿನಮ್ ನಿಕಲ್ ಜೊತೆ ರಿಯಾಕ್ಟ್ ಇದ್ದಾಗ, ಪ್ರೆಸೆನ್ಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅನಿಲಿನ್ ಫಾರ್ಮ್ ಆಗುತ್ತೆ. ಸೊ ನೀವು ರಿಯಾಕ್ಷನ್ ನೋಡ್ಬೋದು. ಇದು ಒಂದೇ ರಿಯಾಕ್ಷನ್, ಇಲ್ಲಾಂದರೆ ಈ ರಿಯಾಕ್ಷನ್. ಸೊ ಅದರಲ್ಲಿ ಯಾವ್ದಾರ ಒಂದು ರಿಯಾಕ್ಷನ್ ಬರೀಬೋದು. ಹ್ಯಾವರ್ ಸ್ಟ್ರಕ್ಚರ್ ಫಾರ್ ಮಾಲ್ಟೋಸು, ಗ್ಲುಕೋಸು, ಸುಕ್ರೋಸು ನೋಡ್ಕೊಳ್ರಿ, ಒಂದು ಪಕ್ಕ ಕ್ವಶನ್ ಅದು. ಸೊ 2 ಮಾರ್ಕ್ಸಿಗೆ. ವಾಟರ್ ಪಾಲಿಸೆಕ್ರೈಡ್ಸ್, ಮಾನೋಸೆಕ್ರೈಡ್ಸ್, ಪಾಲಿಸೆಕ್ರೈಡ್ಸ್ ನೋಡ್ರಿ ನೀವು ಏನಂತ ಡೆಫಿನೇಷನ್ ಎಲ್ಲ ನೋಡ್ಕೊಳ್ರಿ. ಪಾಲಿಸೆಕ್ರೈಡ್ಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಸ್ ಗಿವ್ಸ್ ಮೋರ್ ದೆನ್ 10 monosaccharide units. So polysaccharides are the carbohydrates which on hydrolysis gives more than 10 monosaccharide units. ಸೊ ಅದು ಕಾರ್ಬೋಹೈಡ್ರೇಟ್ಸ್ ಹೈಡ್ರೋಲಿಸಿಸ್ ಆದಾಗ ಏನು ಮಾಡ್ತವೆ, ಮೋರ್ ದೆನ್ 10ಗಿಂತ ಜಾಸ್ತಿ ಮಾನೋಸೆಕ್ರೈಡ್ ಯೂನಿಟ್ಸ್ ಕೊಡ್ತವೆ. ಸೊ ಎಕ್ಸಾಂಪಲ್ ಸ್ಟಾರ್ಚ್, ಸೆಲ್ಯುಲೋಸ್, ಗ್ಲುಕೋಗನ್, ಗಮ್. ಸೊ ವಿಟಮಿನ್ ಸ್ಟೋರ್ಡ್ ಇನ್ ಲಿವರ್ ಆ್ಯಂಡ್ ಅಡಿಪೋಸ್. ಲಿವರ್ ಮತ್ತು ಅಡಿಪೋಸ್ ಟಿಶ್ಯೂಲ್ಲಿ ಯಾವ ವಿಟಮಿನ್ ಇರ್ತದೆ, ವಿಟಮಿನ್ A, D, E, K. ಸೊ ಈ ಥರ ಸಿಂಪಲ್ ಕ್ವಶನ್ ಯಾವುದು ಖಾಲಿ ಬಿಡಬೇಡ್ರಿ. ಜನರಲ್ ಯಾವ್ದಾರ ನಿಮ್ಗೆ ಏನೇನು ಬರ್ತದೆ ಅದು ಬರ್ದ್ಬೇಡ್ರಿ. ಸೊ ಯಾವ್ದಾರ ಒಂದು ವಿಟಮಿನರ ಹೆಸರು ಬರ್ಬೋದು, ಅದು ರೈಟ್ ಆಗ್ಬೋದು.
ಫೈಬ್ರಸ್ ಪ್ರೋಟೀನ್ ಅಂದರೆ ಏನು? ನೇಮ್ ದ ಪ್ರೋಟೀನ್ ಇನ್ ಹೇರ್. ಫೈಬ್ರಸ್ ಪ್ರೋಟೀನ್, ದ ಪ್ರೋಟೀನ್ ಹ್ಯಾವ್ ಹೇರ್ ಲೈಕ್ ಸ್ಟ್ರಕ್ಚರ್. ಫೈಬರ್ ಪ್ರೋಟೀನ್ಸಲ್ಲಿ ಏನಿರ್ತದೆ? ಫೈಬರ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ನಮ್ಮ ಹೇರಲ್ಲಿ ಯಾವ ಪ್ರೋಟೀನ್ ಇದೆ? ಕೆರಾಟಿನ್ ಅಂತ ಪ್ರೋಟೀನ್ ಇರೋದು. ದ ಫೈಬರಸ್ ಪ್ರೋಟೀನ್ ಹ್ಯಾವ್ ಫೈಬರ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಇನ್ಸಾಲ್ಯುಬಲ್ ಇನ್ ವಾಟರ್. ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ಗ್ಲೂಕೋಸ್ ಲೆವೆಲ್ ಇನ್ ಬ್ಲಡ್ ಅಂದರೆ ಇನ್ಸುಲಿನ್ ಮತ್ತು ಗ್ಲೂಕಾಗಾನ್. ನೆಕ್ಸ್ಟ್ ಈಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಬಟ್ ನಾಟ್ ಇನ್ RNA. ಯಾವ ಬೇಸ್ ಅದು? ಥೈಮಿನ್ ಬೇಸ್. DNAಲಿದೆ, RNA ಇಲ್ಲ. ಮಾನೋಮರ್ಸ್ ಪ್ರೆಸೆಂಟ್ ಇನ್ ನೈಲಾನ್ 66. ಯಾವ್ಯಾವ ಮಾನೋಮರ್ಸ್ ನೈಲಾನಲ್ಲಿದೆ ಅಂದರೆ ಹೆಕ್ಸಾಮಿಥಿಲಿನ್ ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆ್ಯಸಿಡ್. ಸೊ ವಲ್ಕನೈಸೇಷನ್ ರಬ್ಬರ್ ಭಾಳ ಸಲ ಕೇಳಿದ್ದಾರೆ, 1 ಮಾರ್ಕ್ಸ್ಗೆ ಕೇಳೋದು ಸಿಂಪಲ್ ಇದೆ. ದ ಪ್ರೊಸೆಸ್ ಆಫ್ ಹೀಟಿಂಗ್ ರಬ್ಬರ್, ನ್ಯಾಚುರಲ್ ರಬ್ಬರ್ ವಿತ್ calculated amount of sulfur at 373 to 413 Kelvin to make it hard and tough is called vulcanization of rubber. So heating natural rubber with sulfur at 373 to 413 Kelvin to make it hard and tough is called vulcanization of rubber. ಸೊ ಇಲ್ಲಿಗೆ ನಿಮ್ಮದು ಈ ಸಲದು ಆ್ಯನ್ಯುವಲ್ ಪೇಪರಿಂದ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನ ಕವರ್ ಮಾಡಿದೆ. ಸೊ ಒಂದು ಪ್ರಿಪೇರ್ ಆದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಮಿನಿಮಮ್ 15 to 20 ಮಾರ್ಕ್ಸ್ ಇದರಲ್ಲಿ ರಿಪೀಟ್ ಆಗುತ್ತೆ. ಸೊ ಎಲ್ಲ ನೀವು ಪ್ರಿಪೇರ್ ಆಗಬೇಕು. ಇನ್ ಸೆನ್ಸ್ ನೀವು ಯಾವುದದು VBT 4 ನೋಡ್ಕೋಬೇಕು, ಮತ್ತು ಹಾಲೆರಾಡ್ ಪ್ರೊಸೆಸ್ಸು, ಹೇಬರ್ಸ್ ಪ್ರೊಸೆಸ್ಸು, ಆಸಾಲ್ಟ್ ಪ್ರೊಸೆಸ್ಸು, ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ 3, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಝೀರೋ ಆರ್ಡರ್, ಫಸ್ಟ್ ಆರ್ಡರ್, ಝೀರೋ ಆರ್ಡರ್, ಮತ್ತು SN1 SN2 ಮೆಕ್ಯಾನಿಸಮ್ಮು, ಅದ್ರ ಜೊತೆ ಹಾಫ್ ಲೈಫ್. ಇಷ್ಟು ನೋಡ್ಕೊಂಡ್ರೆ ಸಾಕು. ಮತ್ತು ಈ ಕ್ವಶನ್ಸ್ ನಾನು ಥಿಯರಿ ಹೇಳಿದ್ನಲ್ಲ, ಇಷ್ಟು ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಓಕೆನಾ? ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಬಾಯ್.